ಅಂದಾಗೆ ಅಲ್ಲಿ ಬಂದವನು ಯಾರಪ್ಪ? ಯಾರು ಅಂತ ಗೊತ್ತಿಲ್ಲ. ಮಾತಾಡ್ತಾ ಇರಬೇಕಾದ್ರೆ ಧೀರಜ್ ಅಂತ ಮೆನ್ಷನ್ ಮಾಡಿದ್ರು. ಅವನು ಅತಿ ಆಯ್ತು. ಸಿಕ್ಕ ಕಡೆ ಎಲ್ಲ ತೊಂದರೆ ಕೊಡೋಕೆ ಶುರು ಮಾಡಿದ್ದಾನೆ. ಮಾ ಪ್ಲೀಸ್. ಇವಳು ಹೊರಗಡೆ ಹೋದ್ರೇ ಗಾಬರಿ ಆಗುತ್ತೆ. ಅಂಥದ್ರಲ್ಲಿ ಇಂಥ ವಿಷಯಗಳೆಲ್ಲ ಕೇಳಿದ್ರೆ ಇನ್ನೂ ಗಾಬರಿ ಆಗುತ್ತೆ. ಇಂಥ ಟೈಮಲ್ಲಿ ನೀನು ಅವಳ ಜೊತೆಲಿ ಇದ್ದಿದ್ದು ತುಂಬ ಒಳ್ಳೇದಾಯ್ತಪ್ಪ. ನಿನ್ನಿಂದ ತುಂಬ ಹೆಲ್ಪ್ ಆಯಿತು. ಇಟ್ಸ್ ಓಕೆ ಅಮ್ಮ, ನಾನಿನ್ನು ಹೊರಡ್ತೀನಿ. ಯಾಕಪ್ಪ ಹೊರಡ್ತೀನಿ ಅಂತ್ಯಾ? ಊಟ ಮಾಡ್ಕೊಂಡು ಹೋಗು. ಇಲ್ಲ, ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಊಟದ ಟೈಮು, ಅಡುಗೆ ಎಲ್ಲ ರೆಡಿ ಇದೆ, ಇನ್ನೇನು ಮಾಡಬೇಕು ಅಂತಿಲ್ಲ. ಊಟ ಮಾಡ್ಕೊಂಡೇ ಹೋಗು. ಇಲ್ಲಮ್ಮ, ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಊಟ ಮಾಡ್ಕೊಂಡು ಹೋಗ್ತೀನಿ. ಊಟ ಮಾಡಲ್ಲ ಅಂತ್ಯಾ? ಅಟ್ಲೀಸ್ಟ್ ಒಂದು ಲೋಟ ಹಾಲನ್ನಾದರೂ ಕುಡ್ಕೊಂಡು ಹೋಗಪ್ಪ. ಇಲ್ಲ, ಸ್ವಲ್ಪ ಅರ್ಜೆಂಟು, ಹೊರಡ್ತೀನಿ. ಥ್ಯಾಂಕ್ ಯು. ಹೇಳು ಗೀತಾ. ಎಲ್ಲಿದ್ದೀರಾ ಲಕ್ಕಿ ಅವರೇ ನೀವು? ಇಷ್ಟು ಲೇಟ್ ಆಗಿದೆ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಯಾವಾಗ ಬರ್ತೀರಾ? ಮನೆ ಕಡೆನೇ ಹೊರಟಿದ್ದೀನಿ. ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನಾನು ಫೋನ್ ಮಾಡಿದ್ರೆ ಯಾಕೆ ಕಟ್ ಮಾಡಿದ್ರಿ? ಅಲ್ಲಿ ಮಾತಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ, ಅದಕ್ಕೆ ಕಟ್ ಮಾಡಿದೆ. ಮನೆಗೆ ಬಂದು ಎಲ್ಲ ಹೇಳ್ತೀನಿ. ಒಂದು ಮೆಸೇಜ್ ಆದ್ರೂ ಮಾಡ್ಬೇಕು ತಾನೆ, ನಾನೇನು ಅನ್ಕೋಬೇಕಿಲ್ಲಿ? ಇನ್ನು 20 ನಿಮಿಷದಲ್ಲಿ ಮನೆಗೆ ಬರ್ತೀನಿ ಗೀತಾ. ಬಂದ್ಮೇಲೆ ಎಲ್ಲ ಡಿಟೇಲ್ ಆಗಿ ಹೇಳ್ತೀನಿ, ಸರಿನಾ? ಸರಿ, ಹುಷಾರು. ಬಾಯ್. ಲಕ್ಕಿ ಅವರೇ, ಏನಾಯ್ತು? ಏನೂ ಆಗಿಲ್ಲ. ಮತ್ತ್ಯಾಕೆ ಫೋನ್ ಕಟ್ ಮಾಡ್ತಿದ್ರಿ? ನಂದು ಎಷ್ಟೊತ್ತಿಂದ ಫೋನ್ ಮಾಡ್ತಿದ್ದೆ ಗೊತ್ತಾ? ಹೊರಡ್ಬೇಕಾದ್ರೆ ಹೊರಡ್ತಿದ್ದೀನಿ ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟಿದ್ದೀರಾ. ಎಲ್ಲಿ ಹೋಗಿದ್ರಿ? ಯಾಕೆ ಇಷ್ಟು ಲೇಟ್ ಆಯ್ತು? ನೀನು ಇಷ್ಟೊಂದು ಪ್ರಶ್ನೆ ಕೇಳಿದ್ರೆ ಹೇಗೆ? ಹೇಗೆ ಅಂದ್ರೆ, ನಂಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ತಲೆಯಲ್ಲಿ ಏನೇನೋ ಯೋಚನೆ ಬರುತ್ತೆ. ಕಬಡ್ಡಿ ಟೀಮಿಂದ ಏನಾದರೂ ತೊಂದರೆ ಆಯ್ತಾ? ಏನೂ ಆಗಿಲ್ಲ. ಮತ್ತೇನಾಯ್ತು ಹೇಳಿ? ಗಾಬರಿ ಪಡೋಂಥದ್ದು ಏನೂ ಇಲ್ಲ ಗೀತಾ. ಆದರೆ ನಿಮಗೆ ಡಿಸ್ಟರ್ಬ್ ಆಗುವಂಥದ್ದು ಏನೋ ಆಗಿದೆ, ಅದು ನನಗೆ ಗೊತ್ತಾಗ್ತಿದೆ. ನೀವು ನೋಡಿದ್ರೆ ಏನು ಹೇಳ್ತಿಲ್ಲ. ಇದೇ ರೀಸನ್ಗೆ ನಾನು ಸಂಕೆ ತಿಪ್ಪದಲ್ಲಿದ್ದರೂ ನನಗೆ ನೆಮ್ಮದಿ ಇರೋದೇ ಇಲ್ಲ. ಏನೋ ಮುಚ್ಚಿಡ್ತಿದ್ದೀರಾ. ಏನಾಗಿದೆ ಅಂತ ನನ್ನ ಹತ್ರನಾದರೂ ಹೇಳ್ಕೋಬೋದಲ್ವಾ? ಹೇಳ್ತೀನಿ ಗೀತಾ, ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಟೈಮ್ ಕೊಡು. ಸಾರಿ, ನಾನು ಬೇರೆ ನೀವು ಬಂದಾಗ್ಲಿಂದ ಒಂದೇ ಸಮ ಪ್ರಶ್ನೆಗಳು ಕೇಳ್ತಿದ್ದೀನಿ. ನೀರು ಕುಡಿತೀರಾ ಅಂತನೂ ಕೇಳಿಲ್ಲ. ಇರಿ, ನೀರು ತಂದು ಕೊಡ್ತೀನಿ ನಿಮಗೆ. ತಗೊಳ್ಳಿ, ನೀರು ಕುಡೀರಿ ಫಸ್ಟು. ಏನು? ನಾನು ಹೇಳೋವರೆಗೂ ಬಿಡಲ್ಲ ಅಲ್ವಾ ನೀನು? ನಿಮ್ಗೆ ಇಷ್ಟ ಇದ್ರೆ ಹೇಳಿ ಅಷ್ಟೇ, ಬಲವಂತ ಏನಿಲ್ಲ. ಆದರೆ ಒಂದು ರಿಕ್ವೆಸ್ಟು, ಇನ್ಮೇಲೆ ನಾನು ಅಷ್ಟು ಫೋನ್ ಮಾಡಿದಾಗ ಫೋನ್ ಎತ್ತದೇ ಇರಬೇಡಿ. ಅಟ್ಲೀಸ್ಟ್ ಫೋನ್ ಪಿಕ್ ಮಾಡಿಬಿಟ್ಟು ಎಲ್ಲಿದ್ದೀರಾ ಅಂತನಾದರೂ ಹೇಳಿ. ಹೇಳ್ತೀನಿ ಗೀತಾ, ನಿನಗಲ್ದೆ ಇನ್ಯಾರಿಗೆ ಹೇಳಿ? ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ನೀ ಅಂದ್ಕೊಂಡಿರೋ ಹಾಗೆ ನನ್ನ ಸಾಂಗ್ ಮತ್ತೆ ಯಾವ ಸಂಬಂಧನೂ ಇಲ್ಲ. ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನಿಂಗೆ ಗೊತ್ತಿದೆ ತಾನೆ ನಾ ಎಷ್ಟು ಲವ್ ಮಾಡ್ತಾ ಇದ್ದೀನಿ ಅಂತ. ಐ ಲವ್ ಯು ಸೋ ಮಚ್. ಐ ಡೋಂಟ್ ಲವ್ ಯು. ಸೊನಾಲಿ ಅವ್ರಿಗೆ ಲವರ್ ಇದ್ದಾರಾ? ಲವ್ವರ ಏನೋ ನನಗೆ ಗೊತ್ತಿಲ್ಲ, ಬಟ್ ಬ್ರೇಕಪ್ ಆಗಿರೋ ಥರ ಮಾತಾಡ್ತಿದ್ರು. ಅವನು ನೀನು ಯಾಕೆ ನನ್ನ ಲವ್ ಮಾಡ್ತಿಲ್ಲ ಅಂತ ಕೇಳ್ತಾ ಇದ್ದ. ಇವರು ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇದ್ರು. ಏನೇನೋ ಮಾತಾಡ್ತಿದ್ರು, ನನ್ಗಂತೂ ಕ್ಲಾರಿಟಿನೇ ಸಿಗ್ತಾ ಇರ್ಲಿಲ್ಲ. ಲವರ್ ಇದ್ದೇ ಇರ್ತಾರೆ ಬಿಡಿ ಅವ್ರಿಗೆ. ಯಾಕೆ ಹೇಳಿ,
ದುಡ್ಡಿದೆ, ಹೆಸರಿದೆ, ಸಾಧನೆ ಮಾಡಿದ್ದಾರೆ. ಅವ್ರು ಏನಾದರೂ ಮಾಡ್ಕೊಳ್ಳಿ ಬಿಡು ಗೀತಾ, ಅವ್ರ ವಿಷಯ ನಮಗೆ ಯಾಕೆ? ನನ್ನ ಮೇಲೆ ಯಾಕೆ ರೇಗ್ತಿದ್ದೀರಾ? ನಾನು ರೇಗ್ತಾ ಇಲ್ಲ, ಬೇರೆಯವ್ರ ಲೈಫ್ ಬಗ್ಗೆ ನೀನು ಯಾಕೆ ತಲೆ ಕೆಡ್ಸ್ಕೋಬೇಕು? ಅದಕ್ಕೆ ನನಗೆ ಈ ದುಡ್ಡಿರೋರ ಜೊತೆ ಫ್ರೆಂಡ್ಶಿಪ್ಪೇ ಇಷ್ಟ ಆಗಲ್ಲ. ರಾತ್ರಿ ರೋಡಲ್ಲಿ ಇಬ್ಬರ ಮಧ್ಯೆ ಗಲಾಟೆ ನನಗೆ ಮುಜುಗರ. ನನಗಿದೆಲ್ಲ ಇಷ್ಟನೇ ಆಗಲ್ಲ ಗೀತಾ, ನೀನು ಫೋರ್ಸ್ ಮಾಡಿದಕ್ಕೆ ಹೋಗಿದ್ದು. ಹೀಗಾಗುತ್ತೆ ಅಂತ ನನಗೆಲ್ಲಿ ಗೊತ್ತಿತ್ತು? ಇದರಿಂದ ನಿಮ್ಗೇನೋ ತೊಂದರೆ ಆಗಿಲ್ಲ ತಾನೆ? ತೊಂದರೆ ಏನೂ ಆಗಿಲ್ಲ ಗೀತಾ, ಅವರಿಬ್ರು ಜಗಳ ಮಾಡ್ತಾ ಇದ್ರು. ನನಗೇನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸೋನು ನೀನು ಆನ್ಸರ್ ಮಾಡಲೇಬೇಕು. ನೀ ಆನ್ಸರ್ ಮಾಡಿಲ್ಲ ಅಂದ್ರೆ ನಾನು ಸುಮ್ಮನೆ ಬಿಡಲ್ಲ. Your chapter is over in my life. I don't want you. ಸಾಕು ಸುಮ್ಮನಿರ್ತೀಯ? ನೆನ್ನೆ ನಾನು, ಇವತ್ತಿವನು, ನಾಳೆ ಇನ್ಯಾರೋ. ಯು ಆರ್ ಎ ಬಿಚ್. ಅಲ್ಲ, ಸೊನಾಲಿ ಅವ್ರ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡದ್ನ ಅವನು. ಹೆಣ್ಮಗಳ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡೋದಕ್ಕೆ ಮನ್ಸು ಹೇಗೆ ಬರುತ್ತೋ ಅಂತವ್ರಿಗೆ. ಸೊನಾಲಿ ಅವ್ರಿಗೆ ತುಂಬ ಬೇಜಾರಾಗಿರುತ್ತಲ್ವಾ? ಅವರಿದನ್ನು ಹೇಗೆ ತಗೋತಾರೋ ಏನೋ. ಅವರಿಬ್ಬರಲ್ಲಿ ತಪ್ಪು ಯಾರ್ದು ಅಂತೀರಾ? ನನಗೆ ಗೊತ್ತಿಲ್ಲ ಗೀತಾ, ಅವರು ಒಬ್ರನ್ನೊಬ್ರು ಇಷ್ಟಪಟ್ಟಿರ್ಬೋದು, ಇವಾಗ ಬ್ರೇಕಪ್ ಆಗಿರ್ಬೋದು, ನನಗೆ ಐಡಿಯಾ ಇಲ್ಲ. ಆದರೂ ಹಾಗೆ ಫೋರ್ಸ್ ಮಾಡೋದು ತಪ್ಪಲ್ವಾ? ಹೇಳಿದ್ನಲ್ಲ ಗೀತಾ, ನಮಗೆ ಸಂಬಂಧ ಇಲ್ಲ. ಅವ್ರು ಏನು ಬೇಕೋ ಅದು ಮಾಡ್ಕೊಳ್ಳಿ, ನಾವು ಸುಮ್ಮನಿರೋಣ. ಅಲ್ಲ, ತಗೊಳ್ಳಿ. ಅಲ್ಲ, ಪಬ್ಲಿಕಲ್ಲಿ ಆ ಥರ ಎಲ್ಲ ಮಾತಾಡಿದ್ರ? ಅವ್ರು ಯಾರಾದರೂ ಆಗಿರಲಿ, ಸೊನಾಲಿ ಅವರು ದೊಡ್ಡ ಸೆಲೆಬ್ರಿಟಿನೇ ತಾನೆ. ಅವ್ರ ಹತ್ರ ಹಾಗೆಲ್ಲ ಮಾತಾಡಿದ್ರೆ ತುಂಬ ಬೇಜಾರಾಗಿರುತ್ತೆ, ತುಂಬ ಅವಮಾನ ಆಗಿರುತ್ತಲ್ವಾ? ಅವಮಾನ ಅನ್ನೋದಕ್ಕಿಂತ ಅವ್ರಿಗೆ ತುಂಬ ನೋವಾಗಿದೆ ಗೀತಾ. ಅಂಥ ಪರಿಸ್ಥಿತಿಲಿ ಯಾರಿಗಾದ್ರೂ ನೋವು ಆಗೇ ಆಗುತ್ತೆ ಲಕ್ಕಿ ಅವರೇ. ಅದರಲ್ಲೂ ಸೊನಾಲಿ ಅವರು ಅಷ್ಟು ಸಾಧನೆ ಮಾಡಿದ್ದಾರೆ, ಅಷ್ಟು ಹೆಸರು ಮಾಡಿದ್ದಾರೆ. ಅಷ್ಟು ಚೀಪಾಗಿ ಅವ್ರ ಹತ್ರ ಮಾತಾಡಿದ್ರೆ ಬೇಜಾರಾಗಲ್ವಾ? ಅಲ್ಲ, ನೀವು ಬೇರೆ ಸುಮ್ಮನಿದ್ರಲ್ಲ ನೋಡ್ಕೊಂಡಿದ್ನೆಲ್ಲ. ನಾನೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗತ್ತೆ ಅಂತ ಕೇಳ್ತೀರಾ ನೋಡಿ? ಅಂಥವ್ರಿಗೆ ಕಪಾಳಕ್ಕೆ ತೆಗೆದು ಬೀಸಬೇಕು. ನಾನು ಟ್ರೈ ಮಾಡಿದೆ ಗೀತಾ, ಬಟ್ ಅವ್ರು ಯಾರು, ಏನು ಕಾತರ ಮಾಡ್ತಾ ಇದ್ದಾರೆ ಏನೂ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ಸುಮ್ಮನೆ ರಿಯಾಕ್ಟ್ ಮಾಡಿ ತಪ್ಪಾಗುತ್ತಲ್ವಾ? ಏನು ತಪ್ಪು? ನಮ್ಮ ಕಣ್ಣೆದುರುಗಡೆ ಇದೆಲ್ಲ ನಡೀತಿರೋದು ನೋಡ್ಬೇಕಾದ್ರೆ ನಾವು ಸುಮ್ಮನಿರೋದಕ್ಕಾಗತ್ತಾ? ಅಲ್ಲ, ಒಂದು ಪಬ್ಲಿಕ್ ಪ್ಲೇಸಲ್ಲಿ ಒಂದು ಹೆಣ್ಮಗ್ಳ ಹತ್ರ ಆ ಥರ ಯಾರಾದರೂ ಮಾತಾಡ್ತಾರಾ? ಮಾತಾಡೋದಕ್ಕೆ ಒಂದು ರೀತಿ ನೀತಿ ಅನ್ನೋದಿರುತ್ತೆ. ಇದು ಸರಿಯಲ್ಲ, ತಪ್ಪು ಅಂತ ಅವ್ರಿಗೆ ಹೇಳಬೇಕು. ಅದರಲ್ಲಿ ಯಾವ ತಪ್ಪು ಇಲ್ಲ. ಅವ್ನು ತುಂಬ ಅಗ್ರೆಸಿವ್ ಆಗಿದ್ದ ಗೀತಾ. ಸೊನಾಲಿ ಅವ್ರು ಸುಮ್ಮನೆ ಇರಲಿಲ್ಲ, ಅವರು ಬೈದರು. ಆದರೂ ಗಂಡಸು ಅನ್ನೋ ಅಹಮ್ಮ ಅವನಿಗೆ. ಒಳ್ಳೆ ಹುಚ್ಚನ್ ಥರ ಆಡ್ತಾ ಇದ್ದ ಗೊತ್ತಾ? ಅವ್ನು ಹೆಂಗಾದರೂ ಆಡಲಿ, ನೀವು ಅವನ್ನ ಸುಮ್ಮನೆ ಬಿಟ್ಟಿದ್ದೀರಲ್ಲ. ನಾನು ಏನು ಮಾಡೋಕ್ಕಾಗತ್ತೆ ಗೀತಾ? ಅವ್ರ ಫ್ರೆಂಡ್ಶಿಪ್ ಏನು, ಅವ್ರ ಮಧ್ಯೆ ಏನಾಗಿದೆ ಏನೂ ಗೊತ್ತಿಲ್ಲ ನನಗೆ. ಈಗ ಜಗಳ ಮಾಡ್ಕೊಂಡಿದ್ದಾರೆ, ಆಮೇಲೆ ಸರಿ ಹೋಗ್ತಾರೆ. ಅವ್ರ ಮಧ್ಯೆ ಹೋಗೋದು ಚೆನ್ನಾಗಿರುತ್ತಾ? ನಾವು ಮಾಡೋ ದೊಡ್ಡ ತಪ್ಪಿದೆ ನೋಡಿ. ಸಿಚುವೇಶನ್ಗೆ ರಿಯಾಕ್ಟ್ ಮಾಡದೆ ನಮಗೆ ಯಾಕೆ ಬೇಕು ಅಂತ ನಾವು ಸುಮ್ಮನಾಗ್ಬಿಡ್ತೀವಿ. ಗೀತಾ, ನನ್ನ ಬಗ್ಗೆ ಗೊತ್ತಲ್ವ ನಿಂಗೆ? ನಾನು ಸುಮ್ಮನೆ ಇರ್ತೀನಾ? ಈ ಥರ ಸಿಚುವೇಶನ್ ಇರಬೇಕಾದ್ರೆ ಇನ್ವಾಲ್ವ್ ಆಗೋದು ತಪ್ಪಾಗುತ್ತೆ. ಇಷ್ಟೆಲ್ಲ ಆದಮೇಲೆ ಸೊನಾಲಿ ಅವ್ರನ್ನ ಸೇಫಾಗಿ ಮನೆಗೆ ಬಿಟ್ಟಿದ್ದೀನಿ. ಫ್ರೆಂಡಾಗಿ ಇಷ್ಟು ಮಾಡಿದ್ದೀನಲ್ವಾ? ನೀವು ಹಾಗೆ ಮಾಡಿದ್ದು ಒಳ್ಳೇದೇ ಆಯಿತು. ಆದರೆ ನಾನು ಹೇಳ್ತಿರೋದೇನು ಗೊತ್ತಾ? ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಮತ್ತೆ ಸೊನಾಲಿ ಅವ್ರ ತಂಟೆಗೆ ಬರದೇ ಇರೋ ಹಾಗೆ ಮಾಡಬೇಕಿತ್ತು ಅಂತ. ಅವ್ನು ಮತ್ತೆ ಸಿಕ್ಕಿದ್ರೆ ಅಂತೂ ಸುಮ್ಮನೆ ಬಿಡಬೇಡಿ. ನೆಕ್ಸ್ಟ್ ಟೈಮ್ ಅವನು ಯಾಕೆ ನಂಗೆ ಸಿಗ್ತಾನೆ? ಬಿಡು. ಹೇಳಕ್ಕಾಗಲ್ಲ, ಆದರೆ ಅವ್ನು ಸಿಕ್ಕಿದ್ರೆ ಮಾತ್ರ ಸುಮ್ಮನೆ ಅಂತೂ ಬಿಡಬೇಡಿ. ಸರಿ, ಆಯಿತು. ಏನಾಯ್ತು ಲಕ್ಕಿ ಅವರೇ ಇಲ್ಲಿ? ಅದು ರೈಡ್ ಮಾಡಬೇಕಾದ್ರೆ ಆಪೋಸಿಟ್ ಪ್ಲೇಯರ್ ಕೈ ತೆಗೆದ್ಬಿಡ್ತು. ಹುಷಾರಾಗಿ ಆಡ್ಬೇಕಲ್ವಾ ನೀವು? ಈ ಥರ ಏಟ್ ಮಾಡ್ಕೊಂಡ್ಬಂದ್ರೆ ನಿಮಗೆ ನೋವಾಗೋದು. ಇರಿ, ಬಿಸಿನೀರು ಕಾವು ಕೊಡ್ತೀನಿ. ಬಂದಿನಿ ಪಿಂಕಿ. ಏನಮ್ಮ ನೀನು ಅಂತ ಅರ್ಜೆಂಟ್ ಕೆಲಸ ಏನಿತ್ತು? ನಿಮಗೆ ಬದುಕೋ ಆಸೆ ಇದ್ರೆ ಪಿಂಕಿನ ಅರ್ಜೆಂಟಾಗಿ ಕರೆಸಿ ಅಂತ ಮಂಗ್ಲಿ ಹೇಳಿದ್ಲು.
ಪ್ರಾಣ ಹೋಗಂತ ವಿಷಯ ಏನಪ್ಪ ಅಂತ ನಿನ್ನನ್ನು ಕರೆಸ್ದೆ. ಏನಮ್ಮ ನೀನು ಈ ಮಂಗಳಕ್ಕನ ಮಾತನ್ನ ಸೀರಿಯಸ್ ಆಗಿ ತಗೊಂಡು ನನ್ನನ್ನು ಅಷ್ಟು ಅರ್ಜೆಂಟಾಗಿ ಕರ್ಸಿದ್ಯಾ? ಈಗಲೇ ಬರಬೇಕಾಗಿತ್ತು ಕಣೆ ನೀನು, ಅಂಥ ವಿಷಯ ಇದೆ. ಅದೇನ್ ವಿಷಯ ಅಂತ ಹೇಳು, ನನ್ಗೆ ಅರ್ಜೆಂಟ್ ಕೆಲಸ ಇದೆ. ಚೋರರಿಗೊಂದು ಕಾಲ, ಚೋರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಏನ್ ಮಂಗಳಕ್ಕ, ನಿಮ್ಮ ಮನೇಲಿ ಇರೋದಕ್ಕಿಂತ ಜಾಸ್ತಿ ನಮ್ಮ ಮನೆಯಲ್ಲೇ ಇರ್ತೀರಾ? ಯಾಕೆ ಮತ್ತೆ ತರಕಾರಿ ಅದು ಇದು ಇಸ್ಕೊಂಡು ಹೋಗೋದಕ್ಕಂದ್ರ? ಏನೇ ಪಿಂಕಿ, ಯಾವಾಗ್ಲೂ ದಿನಸಿ ತರಕಾರಿ ತಗೊಂಡು ಹೋಗಕ್ಕೆ ಬರ್ತೀನ ನಾನು? ತಪ್ಪು ತಿಳ್ಕೊಂಡಿದ್ಯಾ? ಇವತ್ತು ನಾನು ಬಂದಿರೋದು ಕೊಟ್ಟು ಹೋಗೋದಿಕ್ಕೆ. ತಗೊಳ್ಳೋದು ಇಸ್ಕೊಳ್ಳೋದು ಏನಿದ್ರು ನಿಮ್ದು ನಮ್ಮ ಅಮ್ಮನ ವ್ಯವಹಾರ. ಮಧ್ಯದಲ್ಲಿ ನಾನು ಯಾಕೆ ಬರ್ಲಿ? ಅಮ್ಮ ಅದ್ ವಿಷಯ ಏನ್ ಹೇಳು, ನಾನು ಹೊರಡ್ಬೇಕು. ಏ, ವಿಷಯ ಇರೋದು ಇಲ್ಲಮ್ಮ. ಏನಲ್ಲಿ ನೀವೇನ್ ಹೇಳ್ತೀರಾ? ಹೂ, ಮತ್ತೆ ನಾನು ಹೇಳ್ತಾ ಇರ್ತೀನಿ, ನೀವಿಬ್ರು ಕೇಳ್ತಾ ಹೋಗಿ. ನನಗೆ ಅಷ್ಟೊಂದು ಟೈಮ್ ಇಲ್ಲ ನಿಮ್ಮ ಹರಿಕತೆ ಕೇಳೋ ಅಷ್ಟು. ಅಲ್ಲ, ನೀನ್ ಏನ್ ಅನ್ಕೊಂಡಿದ್ಯಾ? ನನ್ನ ಮಾತೆ ಶಾಸನ. ಈಗ ನಾನು ಮಾತಾಡಿದ್ರೆ ಬಿರುಗಾಳಿ ಹೇಳತ್ತೆ. ಮಂಗ್ಲಕ್ಕ, ಈ ಕಮರ್ಷಿಯಲ್ ಸಿನಿಮಾ ಡೈಲಾಗ್ ಎಲ್ಲ ನನ್ನ ಹತ್ರ ಹೊಡಿಬೇಡಿ. ನನಗೆ ಕೆಲಸ ಇದೆ, ನಾನು ಹೊರಡ್ಬೇಕು. ಈ ಪೀಠಕ್ಕೆ ಎಲ್ಲ ಹಾಕೋದಕ್ಕಿಂತ ವಿಷಯ ಏನು ಅದನ್ನ ಮೊದಲು ಹೇಳೇ ಮಂಗ್ಲಿ. ಏನಮ್ಮ ನೀನು ಈ ಮಂಗ್ಲಕ್ಕನ ಮಾತನ್ನ ಸೀರಿಯಸ್ ಆಗಿ ತಗೊಂಡು ನನ್ನನ್ನು ಅಷ್ಟು ಅರ್ಜೆಂಟಾಗಿ ಬರೋಕೆ ಹೇಳಿದ್ಯಾ? ಅಷ್ಟು ಬುದ್ಧಿ ಇಲ್ವಾ ನಿನ್ಗೆ? ಕರೆಕ್ಟು ಕಣೆ, ಬುದ್ಧಿ ಇಲ್ದಿರೋರು ಮಾಡೋ ಕೆಲಸನೇ ಇದು. ಅದಕ್ಕೆ ಹೀಗೆಲ್ಲ ಮಾಡಿ ಸಿಕ್ಕಾಕೋತಾ ಇದ್ದೀರಾ. ಸಿಕ್ಕಾಕೊಳ್ಳೋ ಅಂಥದ್ದು ನಾವೇನ್ ಮಾಡಿದೀವಿ? ಏನ್ ಮಾಡಿದಿರನಾ? ಸಂಪಿಗೆ ದಿಬ್ಬದ ಮನೆ ಪೇಪರ್ಸ್ನ ಫೋರ್ಜರಿ ಮಾಡಿಸಿ ಅಷ್ಟು ಆಸ್ತಿ ಲಕ್ಕಿ ಹೆಸರಿಗೆ ಬರೋ ಹಾಗೆ ಪೇಪರ್ಸ್ ರೆಡಿ ಮಾಡಿಸಿದ್ರಲ್ಲ. ಶಾರದಾ ಮನೇಲಿಲ್ಲ, ಹೊರಗಡೆ ಕಳ್ಸಿದ್ದೀನಿ. ಏನ್ ಬೇಕಾಗಿತ್ತು? ನನ್ನ ತಲೆ ತುಂಬಾ ಸಿಡಿತಿದೆ, ನಂಗೊಂದು ಸ್ಟ್ರಾಂಗ್ ಕಾಫಿ ಬೇಕು. ಸರಿ, ಕಾಫಿ ಮಾಡ್ಕೊ ಬರ್ತೀನಿ, ನಿನ್ ರೂಮಲ್ಲಿ ರೆಸ್ಟ್ ಮಾಡು. ಸುಮ್ಮನೆ ಇರಿಟೇಟ್ ಮಾಡ್ಬೇಡ, ಕಾಫಿ ತಂದ್ಕೊಡು. ಇವಳೊಬ್ಳು ನಾನು ಏತಿ ಅಂದ್ರೆ ಪೇತಿ ಅಂತಾಳೆ, ನನ್ನ ಮಾತು ಕೇಳಲ್ಲ. Hi sis, good morning. Good morning. How's the sleep? I don't remember anything. My head is aching so badly. ತಲೆನೋವು ಬರ್ದೆ ಇನ್ನೇನಾಗುತ್ತೆ? ತಗೋ, ಇಷ್ಟೊಂದು ಕುಡ್ಕೊಂಡು ಬಂದ್ರೆ ಇನ್ನೇನಾಗುತ್ತೆ ಹೇಳು? Don't shout at me. ಏನೇ ಮಂಗ್ಲಿ, ನಾವು ಸೈನ್ ಮಾಡಿಸಿದ್ವಾ? ಇಲ್ಲಪ್ಪ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಏನು ನೀನು ವಿಲನ್ ತರ ನಕ್ಬಿಟ್ರೆ ನಾವು ಅದಕ್ಕೆ ಹೆದರ್ಕೊಂಡ್ಬಿಡ್ತೀವಿ ಅನ್ಕೊಂಡಿದ್ಯಾ? ಜಲ್ಜಕ್ಕ, ನಾನು ವಿಲನ್ನ ಅಥವಾ ಹೀರೋಯಿನ್ ಅಂತ ಗೊತ್ತಾಗತ್ತೆ ನಿಮ್ಗೆ. ಮಂಗ್ಲಕ್ಕ, ನೀವು ಹೀಗೆ ಹೇಳಿದ ತಕ್ಷಣ ನಾವು ಹೆದರ್ಕೊಳ್ಳಲ್ಲ. ಯಾರು ತಪ್ಪು ಮಾಡಿದ್ರು ಅವ್ರು ಸಿಕ್ಕಾಕೋತಾರೆ ಬಿಡಿ.
ಪಿಂಕಿ ಹೆದರ್ಕೊಳ್ಳಲ್ಲ ಅಂತಿದ್ದವಳು ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಫೋರ್ಜರಿ ಮಾಡ್ಸಿರೋದು ನಾವಲ್ಲ ಮಂಗ್ಲಕ್ಕ. ಅಯ್ಯೋ, ಫೋರ್ಜರಿ ಮಾಡಿಸಿದ್ದು ನೀವು ಅಂತ ನಾನು ಯಾವಾಗ ಹೇಳ್ದೆ? ಖಂಡಿತವಾಗ್ಲೂ ನೀವು ಮಾಡಿಲ್ಲ ಬಿಡಿ. ಅಂದ್ರೆ ನಾವು ಮಾಡಿಲ್ಲ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಬಿಲ್ಡಪ್ ತಗೋತಾ ಇದೀಯಾ? ಖಂಡಿತವಾಗ್ಲೂ ಆ ಕೆಲಸ ನೀವು ಮಾಡಿಲ್ಲ, ಆದ್ರೆ ಮಾಡಿಸಿರೋದು ನೀವೇ ಅಂತ ನನಗೆ ಗೊತ್ತಾಗಿದೆ. ಇನ್ನು ತುಂಬಾ ನಾಟಕ ಮಾಡಬೇಡಿಪ್ಪ, ನೋಡಕ್ಕಾಗಲ್ಲ. ಕೂಗಾಡ್ದೆ ಇನ್ನೇನೇ ಮಾಡಲಿ, ನಾನು ನಿನಗೆ ಹೇಳ್ತಾನೆ ಇರ್ತೀನಿ. ಆದರೆ ನೀನು ಮಾತ್ರ ನನ್ನ ಮಾತಿಗೆ ಕೇರೆ ಅನ್ನಲ್ಲ. ಅಮ್ಮ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ತಾಯಿಯಾಗಿ ಹೇಗೂ ಸುಮ್ಮನಿರೋಕ್ಕಾಗತ್ತೆ ಇಷ್ಟೆಲ್ಲ ನಡೆದ್ಮೇಲೆ? ಈಗ ನನ್ಗೆ ಏನಾಗಿದೆ ಅಂತ ಹೀಗೆ ಮಾತಾಡ್ತಿದ್ಯಾ? ಏನಾಗಿದೆ ಅಂತ ನೀನೇ ಒಂದ್ಸಲಿ ಕನ್ನಡಿ ಮುಂದೆ ನಿಂತು ನಿನ್ನ ಮುಖ ನೋಡ್ಕೊ, ಹಾಗೆ ನಿನಗೆ ಅರ್ಥ ಆಗತ್ತೆ. ರಾತ್ರಿ ಕುಡ್ದಿದ್ದು ಇನ್ನೂ ಇಳ್ದಿಲ್ಲ ಅಲ್ವೇ? ಇಷ್ಟೊಂದು ಕುಡಿಯೋ ಅಂಥದ್ದು ಏನಾಗಿತ್ತು ನಿನಗೆ? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೂ ಆಗಿಲ್ಲ. ಹೀಗೆ ಏನಾದರೂ ಹೇಳಿದ್ರೆ ನನ್ನ ಬಾಯಿ ಮುಚ್ಚಿಸ್ತೀಯಾ? ಆದ್ರೆ ನಿನ್ನಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆಯಾ? ನಿನ್ನೆ ಹೇಗಿದ್ದೆ, ಯಾರ ಮನೆಗೆ ಕರ್ಕೊಂಡು ಬಂದ್ರು ಅನ್ನೋದಾದ್ರೂ ಗೊತ್ತಾ ನಿನಗೆ? ಬಂದು ಇಷ್ಟೊಂದು ಕುಡ್ದು ಮನೆಗೆ ಬರೋದಾದ್ರೂ ಏನಿದೆ? ಪ್ಲೀಸ್ ಅರ್ಥ ಮಾಡ್ಕೊಳ್ಳೆ. ಅಮ್ಮ ಪ್ಲೀಸ್ ಇರಿಟೇಟ್ ಮಾಡಬೇಡ. ಆ ಇಡಿಯಟ್ ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ. ಆ್ಯಂಡ್ ಈ ಕಾಲ್ ಮಿ ಫರ್ಗೆಟ್ ಇಟ್. ಅವನೊಬ್ಬ ಇವಳು ಪ್ರಾಣ ತಿನ್ನೋದಕ್ಕೆ ಇದ್ದಾನೆ. ಛ, ಅಮ್ಮ ಪ್ಲೀಸ್ ಅವನ ಬಗ್ಗೆ ಮಾತಾಡ್ಬೇಡ. ಜಸ್ಟ್ ಲೀವ್ ಮಿ ಅಲೋನ್. ನೋಡು, ಒಂದು ಅವನ್ ಕಿರ್ಚಾಡ್ದ ಅಂತ ನೀನು ಹೀಗೆ ಕುಡಿದ್ರೆ ನಿಮ್ಮಿಬ್ರು ಮಧ್ಯೆ ಇರೋ ಸಂಬಂಧ ಸರಿ ಹೋಗುತ್ತಾ? ಮಾ ಪ್ಲೀಸ್. ಸೋನು, ಶೌಟ್ ಮಾಡಬೇಡ ಅಮ್ಮ. ಯು ಜಸ್ಟ್ ಶಟ್ ಅಪ್. ನಾವೇನಾದ್ರೂ ಹೇಳಿದ್ರೆ ನಮ್ ಬಾಯಿ ಮುಚ್ಚಿಸಿ ಅರ್ಚಾಡೋದು ಕಿರ್ಚಾಡೋದು ಮಾತ್ರ ಗೊತ್ತು ನಿನಗೆ. ಆದ್ರೆ ನಾವ್ ಯಾಕೆ ಹೇಳ್ತಾ ಇದೀವಿ ಅಂತ ನಿನಗೆ ಅರ್ಥನೇ ಆಗಲ್ವಾ? ಆ ಧೀರಜ್ಜು ನಿನ್ ಲೈಫಿಂದ ದೂರ ಹೋಗ್ಬೇಕು, ಅವನು ನಿನ್ ತಂಟೆಗೆ ಬರಬಾರ್ದು. ಹಾಗೇನಾದ್ರೂ ಮಾಡು. ಅದನ್ ಬಿಟ್ಟು ನಿನ್ ನೆಮ್ಮದಿ ಸಂತೋಷನ ಹಾಳು ಮಾಡ್ಕೊಂಡ್ರೆ ಅದರಿಂದ ಏನ್ ಪ್ರಯೋಜನ? ಆ ಧೀರಜ್ಜಿಗೆ ಬೇಕಾಗಿರೋದು ನೀನ್ ಹಾಳಾಗೋದೆ. ನೀನು ಹಾಗೆ ಮಾಡ್ತಿದ್ಯಾ. ಇದರಿಂದ ಅವನೇ ಗೆದ್ದಾಗೋಲ್ವಾ? ಏನ್ ಮಂಗ್ಲಕ್ಕ, ನಾವು ಭಯ ಪಡಲ್ಲ. ಏನು ನಾವು ಭಯ ಪಡ್ಲಿ ಅಂತ ಏನೇನೋ ಮಾತಾಡ್ತಿದ್ದೀರಾ? ನೀವು ಹೆದರ್ಕೋಬೇಕು ಅಂತ ನಾನು ಇದೆಲ್ಲ ಹೇಳ್ತಾ ಇಲ್ಲ, ಆದ್ರೆ ನಾನು ಹೇಳ್ತಿರೋ ಮಾತು ಸತ್ಯ ಅನ್ನೋ ವಿಷಯ ನಿಮ್ಗೂ ಗೊತ್ತಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾರಂತ ಅನ್ಕೊಂಡಿದ್ಯಾ ನೀನು? ಇಲ್ಲಪ್ಪ, ನಾನು ಯಾರು ಅಂತ ಅನ್ಕೊಂಡಿಲ್ಲ, ಆದ್ರೆ ಪೇಪರ್ಸ್ ರೆಡಿ ಮಾಡಿಸಿರೋದು ನೀವೇ ಅಂತ ನನಗೆ ಗೊತ್ತಾಗಿದೆ. ಯಾರ ಹತ್ರ? ನನ್ನ ಬಾಯಿಂದನೇ ಕೇಳಬೇಕು ಅಂತ ಎಷ್ಟು ಆಸೆ ಪಡ್ತಿದ್ಯಲ್ಲ ಪಿಂಕಿ. ನಿಮ್ಮ ನೆಚ್ಚಿನ ಮಹೇಶ. ಇಟ್ಸ್ ನಾಟ್ ಅಬೌಟ್ ದ್ಯಾಟ್. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ನನಗೆಲ್ಲ ಅರ್ಥ ಆಗುತ್ತೆ. ತಾಯಿಗಲ್ದೆ ಮತ್ತಿನ್ಯಾರಿಗೆ ಅರ್ಥ ಆಗುತ್ತೆ ಹೇಳು? ನಿನಗೆ ನಿನ್ನ ಸಂತೋಷನ ನೆಮ್ಮದಿನ ಹಾಳು ಮಾಡ್ಕೋತಾ ಇದ್ರೆ ನನ್ನ ಕೈಯಲ್ಲಿ ನೋಡ್ಕೊಂಡಿರೋಕ್ಕಾಗ್ತಾ ಇಲ್ಲ. ಹೌದು ಸೋನು, ಅಮ್ಮ ಹೇಳ್ತಿರೋದು ಕರೆಕ್ಟೇ. ಅವನಿಷ್ಟೆಲ್ಲ ಮಾಡ್ತಿರೋದು ನೀನು ನೆಮ್ಮದಿನ ಹಾಳು ಮಾಡೋದಕ್ಕೆ. ನೀನು ಹೀಗೆ ಮಾಡ್ತಾ ಇದ್ರೆ ಅವನು ಇದನ್ನೇ ಮುಂದುವರಿಸ್ತಾನೆ. ನೀನು ಒಂಟಿಯಾಗಿದೆಯಾ ಅಂತ ಅವನಿಗೆ ಗೊತ್ತು, ಅದಕ್ಕೆ ಇಷ್ಟೆಲ್ಲ ಆಟ ಆಡ್ತಿದ್ದಾನೆ. ಆದ್ರೆ ನಿನ್ ಜೊತೆ ಒಬ್ಬ ಇದ್ದಾನೆ ಅಂತ ಗೊತ್ತಾದ್ರೆ ಅವನು ನಿನ್ ತಂಟೆಗೆ ಬರಲ್ಲ.